ಕಣ್ಣಾಗಿ ಒಂದು ಯಾಕೆ ಅಂದರೆ ಪ್ರಪಂಚದಲ್ಲಿ ಏನು ಕಷ್ಟ ಅಂತಂದರೆ ತಂದೆ ತಾಯಿನ ಬಿಟ್ಟು ಬದುಕೋದು. ಇದು ಬೇರೆ ಹಿಂದಲ್ಲಿ ಇರೋ ಥರ ಬೆಂಗಳೂರಿಂದ ಇಳಿಯೋಕೆ ಬಿಡಲ್ಲ, ಸಾಯ್ತಾರೆ ಈ ಗೋಲ್ಡ್ ನೋವು ನೋಡ್ತಾ ಇದೀರಲ್ಲ. ತುಮಕೂರಿಗೆ ಹೋಗ್ತಾ ಇದ್ದೀನಿ. ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಕಾಡ್ಪಾಪ, ಇದು ಕಾಡ್ಪಾಪ. ಇದು ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಗಾಯ್ಸ್. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ನಾನು ತುಮಕೂರಿಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ಆಲ್ರೆಡಿ 10 o'clock ಆಗೋಗಿದೆ. ಟ್ರೈನ್ ಸಿಗುತ್ತೆ ನೋಡಿಕೊಂಡು ಟ್ರಾವೆಲ್ ಮಾಡಬೇಕೀಗ. ಅಮ್ಮ ಫೋನ್ ಮಾಡಿದರು, ಚಿಕನ್ ಮಾಡಿದ್ದೀನಿ ಬಾ ಅಂತ ಅಂದ್ಬಿಟ್ಟು. ಚಿಕನ್ ತಿನ್ನೋಕ್ಕೆ ಇಲ್ಲಿಂದ ತುಮಕೂರಿಗೆ ಹೋಗ್ತಾಯಿದ್ದೀನಿ. ಇನ್ನು ಮತ್ತಿದ್ದೀನೋ ಮೈ ಗಾಡ್ ಬ್ರೋ, ಫೋನೇ ಮರ್ತು ಬಿಟ್ಟಿದ್ದೀನಿ. ಫೋನು ಚಾರ್ಜರು. ನಮ್ಮ ಬಾಸಿಗೆ ನಮಸ್ಕಾರ ಹಾಕೊಬ್ರು ಬಾ. ನಮ್ಮ ಬಾಸ್ ಯಾರು ಅಂತ ಇವರೇ ನಮ್ಮ ಬಾಸ್. ನಮ್ಮದೊಂದು ಸೆಟಪ್ ಇದೆ. ನಾನು ನಮ್ಮ ರೂಮ್ ಟೂರ್ ಮಾಡೋದಕ್ಕೆ ನನ್ನ ರೂಮ್ ಅಷ್ಟು ದೊಡ್ಡದಲ್ಲ. ಓಕೆ, ನನ್ನ ರೂಮ್ನ ತೋರಿಸೋ ದಿವಸ ಅದು ಬರುತ್ತೆ. ಅದನ್ನೇ ಒಂದು ಕಂಟೆಂಟ್ ಆಗಿ ಮಾಡ್ಕೊಂಡು ತೋರಿಸ್ತೀನಿ. ಟೈಮ್ ಆಗ್ಬಿಟ್ಟೈತೆ ಆಲ್ರೆಡಿ. ಒಂದು 10:30 ಟೈಮ್ ಎಷ್ಟಾಗಿದೆ ಆಲ್ರೆಡಿ 10:30 ಆಗ್ಬಿಟ್ಟಿದೆ. ಏನು ಅಂತ ಅಂದರೆ ಬ್ರೋ, ಇವಾಗ ಮೆಟ್ರೋ ಸಿಕ್ಬಿಟ್ರೆ ಆರಾಮಾಗಿ ಟ್ರೈನಾಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ದೀಪಂಜಲಿ ನಗರ ಮೆಟ್ರೋಯಿಂದ ಟುವರ್ಡ್ಸು ಮೆಜೆಸ್ಟಿಕ್ ಹೋಗ್ಬೇಕು. ನಾನು ಮೆಜೆಸ್ಟಿಕ್ಕಿಂದ ಟ್ರೈನ್ನ ಚೇಂಜ್ ಮಾಡಿ ಸೈಕಲಿಗೆ ನಾನು ಇಲ್ಲಿಗೆ ತುಮಕೂರು ಹೋಗ್ಬೇಕು. ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ತುಮಕೂರಿಗೆ ಹೋದ್ನೇ ಮರ್ತ್ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಮಕೂರಿಗೆ ಹೋಗ್ತಾ ಇದ್ದೀನಿ. ಕ್ಯಾಮ್ರಾ ಹಾಂ, ಹಂಗೆ ತೊಗೊಳಂಗಿಲ್ಲ. ಇಲ್ಲ ಆಫೀಸ್ ಒಳಗಡೆ ಇಟ್ಕೋತೀನಿ. ಒಳಗಡೆ ಇಟ್ಕೊಳ್ಳಿ. ಹಾಂ, ಓಕೆ. ಬ್ಯಾಗ್ ತೆಗೀರಿ ಈಗ. ಬ್ಯಾಗ್ ತೆಗೀರಿ. ಬ್ಯಾಗೆಲ್ಲ ಕಡೆ ಹಾಂ, ಹಾಕೋತೀನಿ ಫುಲ್ ಸ್ವೆಟ್ಟಾಗಿ. ಕ್ಯಾಮ್ರಾ ಇದ್ದಾವೆ ನಮ್ಮವು. ಹಾಂ, ಅದಕ್ಕೆ ಅವ್ರಿಗೆ ಕಾಣಬಾರ್ದು. ಓಕೆ. ಹಿಂಗೆ ಮಾಡೋದಕ್ಕೆ ಅವೆಲ್ಲ ಸಿಗಾಕೊಂಡ್ಬಿಟ್ಟಿದೆ. ಓಕೆ ತೆಗೀತೀನಿ. ಹಾಕ್ಕೊಡ್ತೀನಿ. ಈ ಕ್ಯಾಮ್ರಾ ಇದೆ. ಓಕೆ. ಅದು ಕಾಣ್ತದೆ. ನೀವು ಕ್ಯಾಮ್ರಾ ತಗೊಂಡು ಓಕೆ ಮಾಡ್ಕೊಡ್ತೀನಿ. ಕ್ಯಾಮ್ರಾ ಹಿಂಗೆ ಓಪನ್ ಆಗಿ ಅಲೋ ಮಾಡಲ್ಲ. ಹಾಕೋತೀನಿ ಒಂದು ನಿಮಿಷ. ಇದೆಲ್ಲ ಪ್ಯಾಕ್ ಮಾಡ್ಕೋಬೇಕಂದ್ರೆ ಡ್ಯಾಮೇಜ್ ಆಗಿಬಿಡುತ್ತೆ. ಕ್ಯಾಮ್ರಾ ಪ್ಯಾಕ್ ಮಾಡ್ಕೋಬೇಕಂದ್ರೆ ಡ್ಯಾಮೇಜ್ ಆಗಿಬಿಡುತ್ತೆ. ಪ್ಯಾಕ್ ಮಾಡ್ಕೋತೀನಿ. ಈ ಅರ್ಜೆಂಟಲ್ಲಿ ಬಂದ್ಬಿಟ್ರೆ ಹಿಂಗೆ ಆಗೋದು ಅವರು. ಸ್ವಲ್ಪ ಕ್ಯಾಮ್ರಾ ಹಿಟ್ ಮಾಡೋಣ. ಇಲ್ಲ ಆಫ್ ಇದೆ. ಒಂದು ಪೀಸ್ ಚಿಕನ್ ತಿನ್ನೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕು ಅನ್ಸೋದು ಇವರು. ನಾನು ಕ್ಯಾಮ್ರಾ ಒಳಗೆ ಇಟ್ಕೊಬಿಟ್ಟಿದ್ದೀನಿ. ಕ್ಯಾಮ್ರಾ ತೆಗೋಂಗಿಲ್ಲ ಅಂತ ಹೇಳಿದ್ದಾರೆ. ಅಂದರೂ ಮಾಡ್ತಾ ಇದ್ದೀನಿ. ಇವತ್ತೊತ್ತಿ ವೇಟ್ ಮಾಡ್ತಾ ಇದ್ದೀನಿ.
ಸ್ವಲ್ಪ ಚಿಕನ್ ತಿನ್ನೋದಕ್ಕೆ ಇಲ್ಲಿಂದ ತುಮಕೂರಿಗೆಲ್ಲ ಹೋಗ್ಬೇಕಾಗ್ತದೆ ಅನ್ನಿಸ್ಬೋದು. ಅಪ್ಪ ಅಲ್ಲಿ ನೋಡಿದ್ರೆ ಕ್ಯಾಮ್ರಾ ಓಪನ್ ಮಾಡೋಂಗಿಲ್ಲ ಅಂತಾರೆ ಮೆಟ್ರೋ ಒಳಗಡೆ ಎಂಟ್ರೆನ್ಸಲ್ಲಿ. ಅಂದರೂ ನಾನು ಐಫೋನಲ್ಲಿ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಕುತ್ಕೊಂಡಿರೋದನ್ನ. ಏನೋ ಲೀಗಲ್ ಆಗಿ ಓಪನ್ ಮಾಡೋಂಗಿಲ್ಲ, ಕ್ಯಾಮ್ರಾ ಫೋಟೋ ಎಲ್ಲ ತೆಗಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಆಲ್ರೆಡಿ ಒಂದು 11 o'clock ಸರಿ 11 o'clock ಆಗಿದೆ. ಬನ್ನಿ ಎಷ್ಟು ಕಡೆ ರೀಚ್ ಆಗ್ತೀನಿ, ನಾನು ಯಾವಾಗ ರೆಡಿ ಮಾಡ್ತೀನಿ. ಇದ್ದಕ್ಕಿದ್ದಂಗೆ ಪ್ಲ್ಯಾನ್ ಮಾಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು. ಫೈನಲಿ ಇದಕ್ಕೆ ಮೆಟ್ರೋ ಹತ್ರ ಹೋಗ್ತೀನಿ. ಮೆಟ್ರೋ ಇನ್ನೂ ಬಂದಿಲ್ಲ. ನೋಡೋದ ಬರುತ್ತೆ 3 minutes ಬಂದು ಮೆಟ್ರೋ ಇಟ್ಟಿದ್ದಾರೆ. ನೋಡ್ಕೊಂಡು ಇರಬೇಕು. ಇಲ್ಲಿ ಕ್ಯಾಮ್ರಾ ಓಪನ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ. ಅದೆಲ್ಲ ಎತ್ಕೊಂಡು ಓಡ್ಕೊತೀನಲ್ಲ, ಮಾಡೋಕ್ಕಾಗಲ್ಲ. ಅಲ್ಲಿ ಹುಚ್ಚ ಅಂತ ಅಂದ್ಕೊಳ್ಳಿ, ತಪ್ಪಾಗಿಲ್ಲ. ಏನಂತ ಅಂದರೆ ಚಿಕನ್ ತಿನ್ನೋಕ್ಕೋಸ್ಕರ ಇಲ್ಲಿಂದ ಹೋಗ್ತಾ ಇದ್ದೀನಿ. ಒಂಥರ ಕಾಮಿಡಿ ಆಗೋದೇ ಕೂಡ ಇದೆ. ಇನ್ನು ಇಲ್ಲಿಂದ ಮೆಜೆಸ್ಟಿಕ್ಗೆ ಹೋಗಿ ಮೆಜೆಸ್ಟಿಕ್ಕಲ್ಲಿ ಮೆಟ್ರೋ ಹೇಳ್ತೀವಿ, ಟ್ರೈನ್ ಹತ್ತಬೇಕು. ಮೆಟ್ರೋ ಬಂತು. ಓಕೆ ಓಡೋದ ಹಿಂಗೆ ಎತ್ಕೋಬೇಕು. ಜಾಸ್ತಿ ಜನ ಇದ್ದಾರೆ. ಸರ್ ನಮಗೆ 11 ಕಾಲಿಗೆ ಟ್ರೈನ್ ಇದೆ, ಸ್ವಲ್ಪ ನೋಡಿ ಬೇಗ. ಇದು 163 ಸೆಕೆಂಡ್ಸಲ್ಲೇ ಪ್ಲೇ ಮಾಡ್ಕೋಬೇಕು. 4 ಮಾಡ್ಬೋದು, ಸೆಲ್ ಆಗೋದು 4 ಮಾಡ್ಬೋದು. ಟಿಕೆಟ್ ಒಂದು ತಗೊಂಡೆ ಬ್ರೋ. ಟ್ರೈನ್ ಸೈಡ್ ಅಂತ ಅನ್ಕೋತೀನಿ. ಅಣ್ಣ ತುಮಕೂರು ಟ್ರೈನ್ ಹೊರಟಾಯ್ತಾ? ಹಾಂ ತುಮಕೂರು ಟ್ರೈನಾ? ಇಲ್ಲ ಹೇಳಿ, ಅದೇನಾ? ಇಲ್ಲಿ ನಿಂತೈತಪ್ಪ ಬ್ರೋ. ಫೈನಲಿ ಟ್ರೈನು ಸಿಕ್ತು. ಟ್ರೈನು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು, ಮತ್ತೆ ಬರುತ್ತೆ ಕೆಲವು ಹೋಗ್ಬಿಡುತ್ತೆ. ಗಾಯ್ಸ್ ಫೈನಲಿ ಎಷ್ಟಾಗಿದೆ ಟೈಮು? 1 o'clock. ಇಟ್ಸ್ 1 o'clock ಟೈಮ್ ನಾವು ನೋಡ್ತಾ ಇರ್ಬೋದು. 1 o'clock ಕರೆಕ್ಟಾಗಿ 1 ಗಂಟೆ 1 ನಿಮಿಷ. ಫೈನಲಿ ತುಮಕೂರಿಗೆ ಬಂದಿದೆ. ನಿದ್ದೆ ಒಂದು ಎಳೀತಾ ಇದೆ. ಫಸ್ಟಾಗಿ ಮಲ್ಲಿಗೆ ಹೋಗ್ಬಿಡ್ಬೇಕು. ಈ ಬೆಂಗಳೂರು ನಮ್ಗೆ ಹೆಂಗೆ ಮಾಡ್ಬಿಟ್ಟಿದೆ ಅಂತಂದರೆ, ಲೈಕ್ ನಮ್ಮವ್ರನ್ನೇ ಅತಿಥಿಯಾಗಿ ಮಾಡ್ಕೊಂಡ್ರೆ ಹಿಂಗೆ ಹಿಂಗೆ ಬರಬೇಕು ನೋಡಿ. ಮತ್ತೆ ಮಾರ್ನಿಂಗ್ 5 o'clock ಇಲ್ಲ 6 o'clock ನಮ್ಗೆ ರಿಟರ್ನ್ ಬೆಂಗಳೂರು ಟ್ರೈನ್ ಹತ್ತಬೇಕು. ಬೆಂಗಳೂರು ನಮ್ಮನ್ನ ಯಾವ ಥರ ಮಾಡ್ಬಿಟ್ಟಿದೆ ಅಂತಂದರೆ, ಲೈಕ್ ನಮ್ಮೂರಿಗೆ ಅಂದರೆ ನಾವು ಹುಟ್ಟಿ ಬೆಳೆದೋರಿಗೆ ಒಳ್ಳೆ ಅತಿಥಿ ಥರ ಮಾಡಿಬಿಟ್ಟಿದೆ. ಅತಿಥಿ ಥರ ಹೋಗಿ ತಂದ್ಬಿಡ್ಬೇಕು. ಒಂಥರ ಏನೋ ಖುಷಿ ನಮ್ಮ ತುಮಕೂರಿಗೆ ಬಂದರೆ. ತುಮಕೂರು ಅನ್ನೋದಂದರೆ ಇವಾಗ ಎಷ್ಟೋ ಜನ ಬೆಂಗಳೂರಿಂದ ಅವ್ರವ್ರಿಗೆ ಹೋದಾಗ ಅವರಲ್ಲಿ ತುಂಬ ಬೇಜಾರಾಗುತ್ತೆ ಎಷ್ಟೋ ಸಲ. ಟೈಮ್ ಮುಗ್ದೇ ಇದಲ್ಲ, ಮತ್ತೆ ನಾನು ತುಮಕೂರಿಗೆ ಹೋಗಿಲ್ಲ, ಮತ್ತೆ ನನ್ನ ಬೆಂಗಳೂರಿಗೆ ಓಡಬೇಕಲ್ಲ, ಏನು ಜೀವನ ಇದು. ಎಷ್ಟೋ ಜನ ಅದೇ ಥರ ಹೆಂಗೆ ಆಡ್ಕೊಂಡು ಅವ್ರ ಬಿಲ್ಡಿಂಗ್ನ ಮರೆತು ಇಲ್ಲೆಲ್ಲಿಂದ ನಾವು ಬಂದು ಬೆಂಗಳೂರು ಇರ್ತಿದ್ದಾರೆ. ಫೈನಲಿ ತುಮಕೂರಿಗೆ ಬಂದಿದ್ದೆ.
ಏನೋ ಒಂಥರ ಕ್ರೇಜ್ ಅವರು ಆ ತುಮಕೂರಿಗೆ ಬಂದು ಇಳಿದಾಗ, ಈ ಬೋರ್ಡ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಎಲ್ಲ ಕಳೆದೋಗಿದ್ದೀವೇನೋ ಈ ಪ್ರಪಂಚ ಬಿಟ್ಟು, ಬರೀ ಕೆಲಸ ಮತ್ತೊಂದು ಜೀವನ ಸಾಕ್ತಾ ಇದೆ. ಮತ್ತೆ ಓಡು, ಕೆಲಸ ಮಾಡು, ಕಣ್ಣಾಗ ನೀರಂತ ಹೋಗುತ್ತೆ. ಯಾಕೆ ಅಂದರೆ ಅಪ್ಪ ಅಮ್ಮನ ಬಿಟ್ಟು ಬದುಕೋದಿದೆಯಲ್ಲ, ಅದ್ರಂತೂ ಕಷ್ಟ ಇನ್ನೊಂದಿಲ್ಲ ಗುರು. ಅಪ್ಪ ಅಮ್ಮನ ಬಿಟ್ಟು ಬದುಕೋದಿದೆಯಲ್ಲ, ಅದ್ರಂತೂ ಕಷ್ಟ ಇನ್ನೊಂದಿಲ್ಲ ಗುರು. ನೀರು ಬರುತ್ತೆ ಬಟ್ ಒಳಗಂಗಿಲ್ಲ. ಅಮ್ಮ ನೋಡ್ಬೇಕಾಯ್ತು ಅಂತ ಅನ್ನಿಸ್ತು, ಬಂದ್ಬಿಟ್ಟೆ. ಪ್ರಪಂಚದಲ್ಲಿ ಏನು ಕಷ್ಟ ಅಂತಂದ್ರೆ ತಂದೆ ತಾಯಿನ ಬಿಟ್ಟು ಬದುಕೋದು. ಇದ್ದು ಇಲ್ಲದೆ ಇಲ್ದಲ್ಲಿ ಇರೋ ಥರ ನಮ್ಮ ಲೈಫ್ ಒಂಥರ ನೋಡಿ, ಈ ಟ್ರ್ಯಾಕ್ ಥರ ನಡೀತಾ ಇದೆ, ಬಟ್ ನಮಗೆ ನಮ್ಮ ಮೇಲೆ ಅನುಮಾನ, ನಾವೆಲ್ಲ ದಿಕ್ಕು ತಪ್ಪಿಬಿಟ್ಟಿದ್ದೀವೇನೋ, ನಾವೆಲ್ಲ ಬೇರೆ ಎಲ್ಲ ಹೋಗ್ಬಿಟ್ಟಿದ್ದೀವೇನೋ. ಬಟ್ ನಮಗೆ ಗೊತ್ತಿಲ್ದಲೆ ನಮ್ಮ ಟೈಮಿಗಾಗಿ ಓಡಿಸ್ಕೊತಾ ಇದ್ದೀವಿ. ಸ್ವಲ್ಪ ಎಂಜಾಯ್ಮೆಂಟ್ ಅನ್ನೋದು ಇರಬೇಕು ಲೈಫಲ್ಲಿ. ಅದಕ್ಕೋಸ್ಕರ ನಾನು ಎಜುಕೇಷನ್ನ ಡ್ರಾಪ್ ಮಾಡಿ ನಿಮಗೇನೋ ಕೊಡಬೇಕು ಅಂದರೆ ನನ್ನ ಕಡೆಯಿಂದ ಏನೋ ಆಗುತ್ತೆ ನಿಮಗೆ ಮಾಡಬಲ್ಲೆ ಅಂತಕ್ಕಂಥ ನಂಬಿಕೆ ನಿಮ್ಮಲ್ಲಿ, ನನ್ನಲ್ಲಿ ನಿಮ್ಮ ಕಡೆ ಅಂತ. ಟೈಗರ್ಸ್ಗಳಿದ್ದಾರೆ, ಇವರಿಗೆಲ್ಲ ಕಲ್ಲಲ್ಲೇ ಹೊಡಿಬೇಕು ಅಂದರೆ ಹೋಗಲ್ಲ. ಅದೇನೋ ಹೊತ್ತಾಗಿ ಯಾಕೆ ಕ್ವಾಟ್ಲೆ ಕೊಡ್ತೀರಾ? ನಿಮ್ಗೆ ಕ್ವಾಟ್ಲೆ ಕೊಟ್ಟಿದ್ದು ತುಮಕೂರನ್ನೇ ಬಿಡಿಸ್ಬಿಟ್ರಿ. ತುಮಕೂರಿನ ಸಿಂಹಗಳು ತಿಕ್ಕ ಮುಚ್ಕೊಂಡ್ರೆ ನಾನು ತಿಕ್ಕ ಮುಚ್ಕೊಂಡು ಇರ್ತೀನಿ, ಕಾಂಚನೆ ಮಾಡಿದ್ರೆ ನಾನು ಕಲ್ಲತ್ತಾಗ್ತೀನಿ. ಕೆಲವು ಬಾರಿ ಈ ಥರ ಕಲ್ಲುಗಳನ್ನ ಎತ್ಕೊಂಡು ಸ್ವಲ್ಪ ಜನನ ಎದುರಿಸ್ಬೇಕಾಗುತ್ತೆ, ಸ್ವಲ್ಪ ಜನಕ್ಕೆ ಈ ಕಲ್ಲನ್ನ ಎಸಿಬೇಕಾಗುತ್ತೆ, ಕೆಲವು ಜನಕ್ಕೆ ಎತ್ಕೊಡ್ತೀನಿ ಅಂತ ಹೇಳಿದ್ರೇ ನಮ್ಮ ದೂರ ಆಗುತ್ತಾರೆ. ನಾವು ತಗೊಳ್ಳೋ ನಿರ್ಧಾರದಿಂದ, ನಾವು ಮಾಡೋ ಮನಸ್ಸಿಂದ ನಡೀತಕ್ಕಂಥದ್ದೆಲ್ಲ ಈ ಪ್ರಪಂಚದಲ್ಲಿ. ಮನಸ್ಸಿಗಿಂತ ಚಿಕ್ಕದಿಲ್ಲ, ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅಂದರೆ ಮನಸ್ಸು ಮಾಡಿದ್ರೆ ನಾವೇನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಈ ಕಲ್ಲು ಕಾರಣ. ಏನೋ ಈ ಒಂದು ಹೇಳಬೇಕು ಅಂತ ಅನ್ನಿಸ್ತು. ಫೈನಲಿ ತುಮಕೂರು ರೀಚ್ ಆದೆ ಬ್ರೋ. ಅಮ್ಮ ಚಿಕನ್ ಮಾಡೋರಂತೆ, ಚಿಕನ್ ತಿನ್ನೋದು, ಊಟ ಮಾಡೋದು, ಮಲಗೋದು. ಬಟ್ ಟುಮಾರೋ ಮಾರ್ನಿಂಗ್ ಬ್ಯಾಕ್ ಟು ಬೆಂಗಳೂರು ಗಾಯ್ಸ್. ಎಷ್ಟು ಬೇಜಾರಾಗೋದಲ್ಲ, ರಾತ್ರಿ ಬೇಗ ಕಳೆದೋಗ್ಬಿಡುತ್ತೆ, ಮತ್ತೆ ಬೆಳಿಗ್ಗೆ ಆಗ್ಬಿಡುತ್ತಲ್ಲ, ಮತ್ತೆ ನಾನು ತುಮಕೂರಿಗೆ ಹೋಗಿ ಬೆಂಗಳೂರಿಗೆ ಹೋಗ್ಬೇಕಲ್ಲ, ತುಮಕೂರು ಬಿಟ್ಟು. ಏನು ಜೀವನ ಟೈಮ್ ಅಂತ ಅವಾಗ ಹೋದ್ರಿ, ಮಾಡ್ರಿ ಅಂತ ಹೇಳ್ತಿದ್ರು. ಬಟ್ ನಮಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಬಟ್ ನಾನು ಹೋಗ್ಬಿಟ್ಟು ಇದೇ ಕಾರಣಕ್ಕೆ ಹಿಂಗೆ ಹೋಗೋದ ಬರಪ್ಪ, ಮತ್ತೆ ಅಲ್ಲಿ ಯಾವ ಟೈಗರ್ಗಳಿದ್ದಾವೆ, ಈ ಟೈಗರ್ಗಳಿಗೆ ನಾವು ಗೊತ್ತು. ತಿಗ ಮುಚ್ಕೊಂಡು ನೀವಿದ್ರೆ ನಾವು ತಿಗ ಮುಚ್ಕೊಂಡು ಹೋಗ್ತೀವಿ ಅಷ್ಟೇ. ಸ್ವಲ್ಪ ಅರ್ಥ ಆಗುತ್ತೆ, ಅವರು ಕನ್ನಡದವರೇನೆ, ಕರ್ನಾಟಕದಲ್ಲಿ ಇರ್ತಾರೆ, ಕನ್ನಡ ಬರಲ್ವಾ, ಅವ್ರಿಗೂ ಅರ್ಥ ಮಾಡ್ಕೊಳ್ಳೋದು ಬರುತ್ತೆ. ಹೇಳೋರ ರೀತಿ ಬೇರೆ ಥರ ಇರಬೇಕು. ನಾನು ಹಾಗೆ ಒಂದು ಗೇಮಿಂಗ್ ಲೈವ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಆಗಸ್ಟ್ 15ರಿಂದ ನಿಮಗೆ ಗೊತ್ತಿರೋ ಥರ ನಾನು ಫ್ರೀ ಫೈರ್ ಕೂಡ ಆಡ್ತಿದ್ದೆ, ಸ್ವಲ್ಪ ಜನ ಗೊತ್ತಿದೆ, ಬಟ್ ನಾನು ಯಾವತ್ತೂ ಬಂದಿಲ್ಲ ಮುಂದೆ. ಆಗಸ್ಟ್ 15ರಿಂದ ಲೈವ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಐಡಿಯನ್ನು ಕಮೆಂಟಲ್ಲಿ ಹಾಕಿ. ನಾನು ಅಕೌಂಟ್ನ ಕೂಡ ಪಿನ್ ಮಾಡ್ತೀನಿ, ಗೇಮಿಂಗ್ ಅಕೌಂಟ್ನ. ಯಾಕೆಂದರೆ ಒಂದು 4 ಇಯರ್ಸ್ ಬ್ಯಾಕು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೆ. ಅದನ್ನು ಮಾಡ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ, ಪಿನ್ ಮಾಡ್ತೀನಿ. ಅತ್ಲಾಗಿ ಸಾಯ್ಬೇಡ್ರಿ, ಅತ್ಲಾಗಿ ಬೆಂಗಳೂರಿಂದ ಇಳಿಯೋಕ್ಕೆ ಬಿಡಲ್ಲ, ನಿಮ್ಗೆ ಸಾಯ್ತಾರೆ ಈ ಗೋಲ್ಡ್ ನೀವು. ಓ ಅಪ್ಪ, ಎಷ್ಟು ಅಂತಾರೆ ಇರಿಸ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕಾ? ಇನ್ನೂ ನಮ್ಮ ಮನೆ ಹತ್ರ ಒಂದೆರಡು ಆಗಬೇಕಣ್ಣಪ್ಪ. ನಮ್ಮ ಅಜ್ಜಿ ಮನೆ. ಫ್ಯೂಚರಲ್ಲಿ ಇದನ್ನ ಬೇರೆ, ಈ ಪ್ಲೇಸ್ನ ಬೇರೆ ಥರನೇ ಬಿಲ್ಡ್ ಮಾಡಬೇಕು. ದಿಸ್ ಇಸ್ ಆಲ್ಸೋ ಮೈ ಡ್ರೀಮ್. ನೋಡ್ಕೊಳ್ಳಿ, ಮನೆ ಬೇರೆ ಥರನೇ ಬಿಲ್ಡ್ ಮಾಡಬೇಕು. ಐ ವಿಲ್ ಡೂ ಇಟ್. ಕಾಡ್ಪಾಪ, ಇದು ಕಾಡ್ಪಾಪ. ಇದು ನೋಡ್ರಿ ಒಂದು ಕಾಡ್ಪಾಪನ. ಕಾಡ್ಪಾಪ, ಕಾಡ್ಪಾಪ, ಓ ಕಾಡ್ಪಾಪ, ಏನಪ್ಪ ಸಮಾಚಾರ? ಯಪ್ಪ, ಒಳ್ಳೆ ಬ್ರೋ. ನೋಡಿ ಇಲ್ಲೊಂದು ಕಾಡ್ಪಾಪ ಮಾಡ್ಕೊಂಡೈತೆ. ಚಪಾತಿ ಎಲ್ಲ ಗಟ್ಟಿಗಾಗ್ಬಿಟ್ಟವಲ್ಲ. ಇದೊಂದು ತಿನ್ನಕ್ಕೆ ಬೆಂಗಳೂರಿಂದ ಕರೆಸ್ತಾ, ಇದೊಂದು ತಿನ್ನಕ್ಕೆ ಬೆಂಗಳೂರಿಂದ ಕರೆಸ್ತಾ ಅಂದೆ.